ನಮ್ಮ ಚಿತ್ರದುರ್ಗ ಶಾಸಕರಾದ ವೀರೇಂದ್ರ ಪಪ್ಪಿಯಣ್ಣ ನಮಸ್ತೆ, ಗುಡ್ ಮಾರ್ನಿಂಗ್ ಅಣ್ಣ. ನಾ ಮೊನ್ನೆ ವಿಡಿಯೋ ನೋಡಿದೆ. ನಮ್ಮ ಚಿತ್ರದುರ್ಗ ಬಗ್ಗೆ ತುಂಬ ಜನ ಮಾತಾಡೋರು, ಆದರೆ ಕೋಟೆ ಅಭಿವೃದ್ಧಿ ಬಗ್ಗೆ ಅಸೆಂಬ್ಲಿಯಲ್ಲಿ ಮೊದಲನೇ ಸರಿ ಮಾತಾಡಿರೋ ಮನುಷ್ಯ ನೀನು. ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಣ್ಣ, ನಮ್ಮ ಚಿತ್ರದುರ್ಗದ ಹುಲಿಗೆ. ತುಂಬ ಖುಷಿ ಆಯ್ತಣ್ಣ. ನಮ್ಮ ಒಂದು ದಿನದ ಪ್ಯಾಕೇಜ್ ಬೇಕಂತ ನೀನು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಕೇಳಿದ್ರು. ನಾನು ತಿಳಿದ ಮಟ್ಟಿಗೆ, ನಾನು ನೋಡಿದ ಮಟ್ಟಿಗೆ ಕೋಟೆ ಬಗ್ಗೆ ಅಭಿವೃದ್ಧಿ ಕಡೆಗೆ ನೀನೇ ಮೊದಲನೇ ಸರಿ ಅಸೆಂಬ್ಲಿಯಲ್ಲಿ ಮಾತಾಡಿರೋಂಥ ಮನುಷ್ಯನ. ತುಂಬ ಖುಷಿ ಆಯಿತು. ನಮ್ಮ ಗೈಡ್ಗಳು, ನಮ್ಮ ಟೂರಿಸ್ಟ್ಗಳು ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಎಲ್ಲರ ಗೈಡ್ಗಳು ತುಂಬ ಆಸೆ ಪಟ್ರಣ. ಯಾಕಂದರೆ ಕೋಟೆ, ನಮ್ಮ 7 ಸುತ್ತಿನ ಕೋಟೆ ತುಂಬ ಇತಿಹಾಸ ಇರೋಂಥ ಜಾಗ. ಕರ್ನಾಟಕ ಹುಟ್ಟಿರೋ ಜಾಗ ಚಂದ್ರವಲ್ಲಿ. ನೀವು ಹೇಳಿದಂಗೆ ಅಂಥ ಧವಳಪ್ಪನ ಬೆಟ್ಟ, ಮಯೂರವರ್ಮ ತಪಸ್ ಮಾಡಿರೋಂಥ ಬೆಟ್ಟ, ಆಡುಮಲ್ಲೇಶ್ವರ, ಎಲ್ಲದಕ್ಕೂ ಒಂದು ದಿನದ ಪ್ಯಾಕೇಜ್ ಬೇಕಂತ ಕೇಳಿದೆ. ಆದರೂ ಅವರು ಮಿನಿಸ್ಟ್ರು 2 ದಿನ ಪ್ಯಾಕೇಜ್ ಮಾಡಿ ಹಂಪಿ ಒಂದು ದಿವಸ, ಚಿತ್ರದುರ್ಗ ಒಂದು ದಿವಸ ಅಂತ ಕೊಟ್ಟರು. ಕೋಟೆ ಅಭಿವೃದ್ಧಿ ಆದರೆ ಊರು ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ನಾವೆಲ್ಲ ಕ್ಯಾನ್ವಾಸ್ ಎಲ್ಲ ಮಾಡ್ಬೇಕಾರೆ ಏನೇನೋ ನಮಗೆಲ್ಲ ಕೆಟ್ಟ ಹೆಸರು ತಂತು, ಹಂಗೆ ಹೀಗೆ ಅಂತ. ಬಟ್ ನಾನು ಯಾವ ಪಕ್ಷದ ಪರವಾಗಿ ಅಂದ್ರೂ ಪರವಾಗಿಲ್ಲ, ಬಟ್ ನಾನು ಊರಿನ ಪರವಾಗಿ ಅದೀನಿ ಅಂತ ತೋರಿಸ್ಬಿಟ್ಟೆ ನೀನು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಊರು ಜನತೆ ಪರವಾಗಿ, ಯೂತ್ ಪರವಾಗಿ, ಜನಗಳ ಪರವಾಗಿ ಅದಂತ ತೋರಿಸ್ಬಿಟ್ಟೆ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಅಣ್ಣ ನಿನಗೆ. ಮತ್ತು ನಮ್ಮ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಬಡವ್ರಿಗೆ ಮನೆಗಳು ಆಗ್ತಾಯಿದೆ, ಹಾಸ್ಪಿಟ್ಲ್ ಆಗ್ತಾಯಿದೆ, ಇಂಡಸ್ಟ್ರಿ ಏರಿಯಾಗಳು ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಆದರೂ ನಾವು ನೋಡಿದ ಮಟ್ಟಿಗೆ ಎಷ್ಟೋ ಸರಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಚಿತ್ರದುರ್ಗಕ್ಕೆ ಬಂದು ಹೋಯಿದ್ರು, ಆದರೆ ಕೋಟೆ ಬಗ್ಗೆ ಎಲ್ಲಿ ಮಾತಾಡಿದಿಲ್ಲ. ಮೊನ್ನೆ ಮನ್ ಕಿ ಬಾತಲ್ಲಿ ಕೂಡ ಅವರು ಕೋಟೆ ಬಗ್ಗೆ ಮಾತಾಡಿದರು. ನಿಜವಾಗ್ಲೂ ನೀನು ಬಂದ ಮೇಲೆ ಊರು ತುಂಬ ಅಭಿವೃದ್ಧಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಜನಗಳು ಎಲ್ಲರೂ ಇದು ಮಾಡ್ತೀವಿ. ನೀನು ಮುಂದೆ ಹೋಗ್ತಾ ಇದೆಯಾ, ನಮ್ಮ ನವದುರ್ಗ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಿನ್ನಿಂದ ನಾವು ಯಾವತ್ತೂ ಜೊತೆಯಾಗಿ ಇರ್ತೀವಿ. ಇದೇ ಅಂತಲ್ಲ, ನೆಕ್ಸ್ಟ್ ಎಲೆಕ್ಷನಲ್ಲೂ ನಿನ್ನ ನಾವು ಶಾಸಕರಾಗಿ ಮಾಡಿ, ಮಂತ್ರಿ ಮಾಡಿ, ನಮ್ಮ ಊರಿಗೆ ಇನ್ನೂ ಅಭಿವೃದ್ಧಿ ಮಾಡಲಿ ಅಂತ ನಾವು ಅವಕಾಶ ಮಾಡಿಕೊಡ್ತೀವಣ್ಣ. ನಮ್ಮ ಊರಿನ ಪರವಾಗಿ ಎಲ್ಲರೂ, ನಾನಂತೂ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಧನ್ಯವಾದಣ್ಣ. ಥ್ಯಾಂಕ್ ಯು ಪಪ್ಪಿಯಣ್ಣ, ಥ್ಯಾಂಕ್ ಯು. ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ನಾನು ಒಬ್ಬ ಇಂಟರ್ನ್ಯಾಷನಲ್ಗೆ ಎಲ್ಲ ವರ್ಲ್ಡಲ್ಲಿ ಎಲ್ಲ ಕಡೆ ಸುತ್ತರಿದ್ದೀನಿ, ಆದರೆ ಕೋಟೆ, ನಮ್ಮಂಥ ಕೋಟೆ ಎಲ್ಲಿ ಇಲ್ಲ. ಆದರೆ ಮೊದಲನೇ ಸರಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ಯಾ, ಧನ್ಯವಾದಣ್ಣ. ಊರ ಪರವಾಗಿ, ಎಲ್ಲರ ಪರವಾಗಿ. ನನಗೆ ಏನೋ ಗೊತ್ತಿಲ್ಲ, ನನಗೆ ಕೋಟೆ ಅಂದರೆ ನನಗೆ ದೇವರು. ಹಂಗಾಗಿ ನಾನು ಕೋಟೆ ಬಗ್ಗೆ, ನನ್ನ ದೇವಸ್ಥಾನದ ಬಗ್ಗೆ ನೀನು ಮಾತಾಡಿದ್ಯಾ, ತುಂಬ ಖುಷಿ ಅನ್ನಿಸ್ತು ನನಗೆ. ಕೆಲವರು ಸ್ಟಾರ್ಟಿಂಗಲ್ಲಿ ಏನೇನೋ ಅಂದರು, ಕೈಗೆ ಸಿಗಲ್ಲ ಹಾಗೆ ಹೀಗೆ ಅಂತ. ಎಲ್ಲರಿಗೂ ಬಾಯಿ ಮುಚ್ಚಿಸ್ಬಿಟ್ಟೆ. ನಾನು ಯಾವಾಗ ಬೇಕಾದ್ರೆ ಮನೆ ಮಗ, ನಾನು ಯಾವಾಗ ಬೇಕಾದ್ರೆ ನಿಮ್ಮ ಕೈಗೆ ಸಿಗ್ತೀನಿ ಅಂತಲೂ ಕೂಡ ನೀನು ಪ್ರೂಫ್ ಮಾಡಿಬಿಟ್ಟೆ. ಮಣ್ಣಿನಾಗ ನಮ್ಮ ಕೋಟೆಯಲ್ಲಿ ನಮ್ಮ ಟೂರಿಸಮ್ ಇಲಾಖೆ ಕಡೆಯಿಂದ ಮೊನ್ನೆ ಕೂಡ ಬಂದು ಒಂದು ರೂಮು, ರೆಸ್ಟ್ ರೂಮು, ಬಾತ್ರೂಮ್ ಎಲ್ಲದನ್ನು ಓಪನ್ ಮಾಡಿ ಕೊಟ್ಟೋದೆ. ಹಿಂದುಗಡೆ ಒಡ್ಡು, ಅದು ಇದು ಅಂತ ತುಂಬ ಕೆಲಸಗಳಾಗ್ತಾಯಿದೆ. ಅಲ್ಲೆಲ್ಲ ಬಿಲ್ಡಿಂಗ್ಗಳು ಕಟ್ತಾಯಿದ್ರೆ 3 ಅಪ್ಟಿಯರ್ ನಮ್ಮ ಗೌರ್ಮೆಂಟ್ ಎಲ್ಲ ಬಡವ್ರಿಗೆ ಮನೆ. ನಿಜವಾಗ್ಲೂ ಕೋಟೆ ಅಂತ ಮನೆ ಕಟ್ತಾಯಿದ್ದಾರೆ. ಅಲ್ಲಿ ಕೋಟೆಗಿನ್ನ ಸ್ಟ್ರಾಂಗ್ ಆಗೈತೆ, ಅಷ್ಟು ಕಾಂಕ್ರೀಟಲ್ಲಿ ಹಾಕಿ ಕಟ್ಟಿದ್ರು. ನೋಡ್ತಿದ್ದೇನೆ, ತುಂಬ ಥ್ಯಾಂಕ್ಸ್. ಹಾಸ್ಪಿಟ್ಲ್ ಇದೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಊರು ಜನಗಳು ತುಂಬ ಖುಷಿ ಆಯ್ತಣ್ಣ. ನಮ್ಮ ಕೋಟೆ ಗೈಡ್ಗಳೆಲ್ಲ ಸೇರ್ಕೊಂಡು ಮೊನ್ನೆ ಮಾತಾಡ್ತಿದ್ರು. ನಿಜವಾಗ್ಲೂ ಅಸೆಂಬ್ಲಿಯಲ್ಲಿ ನಮ್ಮ ಕೋಟೆ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೊಂದು ನಾವು ಸನ್ಮಾನ ಮಾಡಲೇಬೇಕು, ನಮ್ಮ ಕೃತಜ್ಞತೆ ತಿಳಿಸ್ಬೇಕಂತ ಅವ್ರು ಮಾತಾಡ್ತಿದ್ರು. ನಾನು ಕೇಳಿಸ್ಕೊಂಡೆ. ಹಂಗಾಗಿ ಥ್ಯಾಂಕ್ಸ್ ಅಣ್ಣ. ನಾನು ಏನು ಹೇಳ್ಬೇಕಂತಿಲ್ಲ. ಇನ್ನೂ ನಾನು ಯಾವ ದೇಶಕ್ಕೆ ಹೋಗಿ, ಯಾವ ಬಿಲ್ಡಿಂಗ್ ಹತ್ತಿ ಏನೇ ಇದ್ರು ಖಂಡಿತ ನಿನ್ನ ಹೆಸರು ಎತ್ತಿ ಕಟ್ಟಿ ಮಾತಾಡ್ತೀನಿ ಅಣ್ಣ. ಯಾವತ್ತೂ ನಾನು ನಿನಗೆ ಖುಷಿಯಾಗಿರ್ತೀವಿ. ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತಣ್ಣ ದುರ್ಗ, ಖಂಡಿತ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಪಪ್ಪಿಯಣ್ಣ. ವಾಟ್ಸಪ್, ಥ್ಯಾಂಕ್ ಯು ಅಣ್ಣ. ನನ್ನ ಕಡೆಯಿಂದ ನನ್ನ ಮನಸ್ಸು ಪೂರ್ತಿಯಾಗಿ ಹೇಳ್ತೀನಿ, ಖಂಡಿತ ನೀನು ಇನ್ನೂ ಇರ್ತೀಯ, ಇನ್ನೂ ಚೆನ್ನಾಗಿ ನಮ್ಮ ಊರಿಗೆ ಇನ್ನೂ ಇರ್ತೀಯ. ನಿನ್ನ ಜೊತೆ ನಾವೆಲ್ಲ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯನ ಮುಂಚೆನೇ ಹೇಳ್ತಾ ಇದ್ದೀನಿ. ನಾಳೆ ಆಗಸ್ಟ್ 15 ನನ್ನ ಬರ್ಡೇ ಬೇಡ, 38ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಆದರೆ ನನ್ನ ಬರ್ಡೇಗೆ ನೀನು ಇಂಥ ಗಿಫ್ಟ್ ಕೊಡ್ತೀಯ ಅಂತ ನಮ್ಗೆ ಗೊತ್ತಿರಲಿಲ್ಲ. ನೋಡಿ, ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಪಪ್ಪಿ ಅಣ್ಣ. ಲವ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.